ಶಕ್ತಿ, ಹೆಸರು ಕೇಳಿದ್ರೂ ಮನಸ್ಸಲ್ಲಿ ಶಕ್ತಿ ಬರುತ್ತೆ. ಇವತ್ತು ಜಯಂತಿ ಹಬ್ಬ ಬರೀ ಇದು ಮರಾಠ ಸಮಾಜಿಗೆ ಸೀಮಿತ ನಂಗೆ ಆಗ್ಬಾರ್ದು. ಎಲ್ಲರೂ ಬಂದು ಇದು ಜಯಂತಿಯನ್ನು ಒಂದು ಪ್ರೇರಣೆ, ಯಾವ ರೀತಿ ಶಿವಾಜಿ ಮಹಾರಾಜರು ಬ್ರಿಟಿಷರ ವಿರುದ್ಧ ಆಗಲಿ ಇನ್ನಿತರ ಸಾಮ್ರಾಜ್ಯ ವಿರುದ್ಧ ಏನು ಹೋರಾಟ ನಾವೆಲ್ಲ ಹಿಂದೆ ಶಾಲೆಯಲ್ಲಿ ಪಠ್ಯ ಪುಸ್ತಕದಲ್ಲಿ ನಾವು ಓದಿದ್ದೇವೆ. ಬರುವಂಥ ದಿನಗಳಲ್ಲಿ ನಮ್ಮ ಎಲ್ಲ ಯುವ ಪೀಳಿಗೆಗೆ ಒಂದು ದಾರಿದೀಪ ಆಗುತ್ತೆ, ಬೆಳವಣಿಗೆಗೆ ಒಂದು ಶಕ್ತಿ ಬರುತ್ತೆ. ನಮ್ಮ ಮಕ್ಕಳಿಗೆ ಒತ್ತು ಕೊಟ್ಟು ಹೇಳಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಬೆಳಗ್ಗೆ ದಿಲೀಪ್ ಪಾಟೀಲ್ ಅವರಿಗೆ ಹೇಳಿದ್ರೆ ಮೆರವಣಿಗೆ ಇಟ್ಕೊಂಡಿದ್ರೆ ಅನ್ನೋದಕ್ಕೆ ಇಲ್ಲರಿ ತಹಸೀಲ್ ಆಫೀಸಲ್ಲಿ ಮತ್ತೆ ನೀವೆಲ್ಲ ಸಹಕಾರ ಕೊಟ್ಟರೆ ಮತ್ತೊಮ್ಮೆ ಮಾಡೋಣ ಅಂತ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಅಧ್ಯಕ್ಷರು ಬಸವರಿದ್ದಾರೆ. ಇನ್ನೂ ತಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಿ ಯಾವುದಾದ್ರೂ ಒಂದು ಒಳ್ಳೆ ದಿನಾಂಕವನ್ನು ಗುರುತಿಸ್ರಿ. ನಾವಾಗಲಿ ಪಾಲಿಕೆ ಗುರುತಿಸಿ ಎಲ್ಲ ಇಲ್ಲಿ ಬಂದಂಥ ಎಲ್ಲ ಯುವಕರು ನಿಮ್ಮ ಜೊತೆ ಇದ್ದಾರೆ. ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ. ಒಂದು ಸಮಾಜವು ಒಗ್ಗೂಡಿದಂಗೆ ಆಗುತ್ತೆ ಮತ್ತು ಯುವಕರಿಗೆ ಒಂದು ಪ್ರೇರಣೆ ಆಗುತ್ತೆ ಶಿವಾಜಿ ಮಹಾರಾಜರ ಜಯಂತಿಯನ್ನು ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ಏನಾದರೂ ಒಂದು ಒಳ್ಳೆ ತಾವು ಒಂದು ಜಾಗ ತೋರಿಸಿದ್ರೆ ಒಂದು ಮೂರ್ತಿ ಕೂಡ ನಾವು ಎಲ್ಲರೂ ಸೇವೆ ಮಾಡೋಣ ಅಂತ ಅಹಿಲ್ಯಾದೇವಿ ರಾಣಿ ಚೆನ್ನಮ್ಮ ಇರ್ಬೋದು, ಝಾನ್ಸಿ ರಾಣಿ ಇರ್ಬೋದು, ನಮ್ಮ ಕರ್ನಾಟಕದ ಕೃಷ್ಣದೇವರಾಯ ಇರ್ಬೋದು, ಈ ದೇಶವನ್ನು ಕಾಪಾಡುವ ಸಲುವಾಗಿ ಬ್ರಿಟಿಷರಿಂದ ಗುಲಾಮರನ್ನು ಮುಕ್ತರಾಗಿ ಮಾಡುವ ಸಲುವಾಗಿ ಅನೇಕ ಅವಾಗಿನ ಒಂದು ಪದ್ಧತಿಯ ಹಿನ್ನೆಲೆಯಲ್ಲಿ ಏನು ಒಂದು ತೊಂದರೆ ಆಗ್ತಾ ಇತ್ತು, ದೌರ್ಜನ್ಯ ಆಗ್ತಾ ಇತ್ತು. ಆ ದೌರ್ಜನ್ಯದ ವಿರುದ್ಧ ಹೋರಾಟವನ್ನು ಮಾಡಿ ದೇಶ ನಾಡು ರಕ್ಷಣೆ ಮಾಡ್ತಕ್ಕಂಥ ಮಹಾವೀರರು ಇವರೆಲ್ಲ. ಅದಕ್ಕಾಗಿ ಸರ್ಕಾರ ಇವತ್ತು ಅವರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಈಗಿನ ಹೊಸ ಪೀಳಿಗೆಗಳು ಇತಿಹಾಸನೇ ಗೊತ್ತಿರಲ್ಲ, ಹಳೆ ಜನರಿಗೆ ಗೊತ್ತಿರುತ್ತೆ. ಇತಿಹಾಸ ಅಳಿಸಿ ಹೋಗಬಾರ್ದು. ಹಿಂದಿನವರ ಕೊಡುಗೆ ಏನಿದೆ ಅದನ್ನು ಸ್ಮರಿಸಬೇಕು ಮತ್ತು ನಮ್ಮೆಲ್ಲರಲ್ಲಿ ಕೂಡ ಅವರಲ್ಲಿರ್ತಕ್ಕಂಥ ಸ್ಫೂರ್ತಿ, ದೇಶದ ಸ್ವಾಭಿಮಾನ, ಈ ದೇಶ ನಮ್ಮದು, ದೇಶದ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು, ದೇಶದ ನೆಲ ಜಲ ಏನಾದರೂ ತೊಂದರೆ ಆದಾಗ ದೇಶದ ರಕ್ಷಣೆಗೆ ನಾವು ನಿಲ್ಬೇಕನ್ನಂತ ಒಂದು ಧೈರ್ಯ, ಅವರ ಪ್ರೇರಣೆ ನಮಗೆಲ್ಲ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಇದು ಬಹಳ ಸಂತೋಷ ಆಗ್ತದೆ. ಅರುಣ್ ಕುಮಾರ್ ಪಾಟೀಲ್ ಮಾತನಾಡಿದಂಗೆ ಇಲ್ಲಿ ಈ ಜಯಂತಿ ಇನ್ನೂ ವಿಜೃಂಭಣೆಯಿಂದ ಆಗಬೇಕಾಗಿದೆ. ಮರಾಠ ಸಮಾಜ ನಮ್ಮಲ್ಲಿ ಕೂಡ ಬಹಳ ಜನ ಇದೆ. ಇವರೆಲ್ಲ ಒಂದು ಸಮಾಜದ ವ್ಯಕ್ತಿ ಆದರೂ ಕೂಡ ಅವರು ಸಮಾಜಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ನಾವು ನಮ್ದು ಆಸ್ತಿ ಮಾಡ್ಕೊಂಡಿದ್ದೇವೆ. ಅಂಬೇಡ್ಕರ್ ಅವ್ರು ಮಾಡ್ಕೊಂಡಿದ್ದಾರೆ, ಬ್ರಹ್ಮಶ್ರೀ ನಾಯ್ಡುಗಳು ನಾವು ಮಾಡ್ಕೊಂಡಿದ್ದೇವೆ, ಆಲ್ಮಸ್ ಸಮಾಜದವರು ಕನಕದಾಸರು ಮಾಡ್ಕೊಂಡಿದ್ದಾರೆ, ಸಂಗೊಳ್ಳಿ ರಾಣಿ ಮಾಡ್ಕೊಂಡಿದ್ದಾರೆ, ಅಂಬಿಗರ ಚೌಡವರಿಗೆ ನಮ್ಮ ಶಂಕು ಮ್ಯಾಗೇರಿಯವ್ರ ಜನ ಕೂಳಿ ಸಮಾಜ ಮಾಡ್ಕೊಂಡಿದ್ದಾರೆ, ಬಸವಣ್ಣವರಿಗೆ ಬೇರೆಯವ್ರು ಮಾಡ್ಕೊಂಡಿದ್ದಾರೆ. ಇದು ನಮ್ಮ ಒಂದು ತಿಂಡಿಗಾಗಿ ಮಾಡ್ಕೊಂಡಿದ್ದು ಹೊರತಾಗಿ ಅವ್ರು ಯಾರು ಕೂಡ ಒಂದೇ ಜಾತಿ ಸೀಮಿತ ಅಂತ ಸರಳ ಅಲ್ಲ. ಸರ್ವ ಧರ್ಮದ ರಕ್ಷಣೆ ಮಾಡ್ತಕ್ಕಂಥ ಮಹಾವೀರರ ಈ ಜಯಂತಿ ನಮ್ಮೆಲ್ಲರಿಗೆ ಪ್ರೇರಣೆ ಆಗಲಿ. ಮುಂಬರುವ ದಿನಗಳಲ್ಲಿ ಅರುಣ್ ಕುಮಾರ್ ಹೇಳಿದಂಗೆ ಇಲ್ಲಿ ಒಂದು ಒಳ್ಳೆಯ ಸ್ಟ್ಯಾಚ್ಯೂ ಮಾಡಿ, ಬಸವಣ್ಣವ್ರ ನಾವು ಸ್ಟ್ಯಾಚ್ಯೂ ಮಾಡಿದ್ದೇವೆ, ಎಲ್ಲ ಸ್ಟ್ಯಾಚ್ಯೂಗಳು ಮಾಡಿ ಇದರ ಉದ್ದೇಶ ಏನೋ ಒಂದು ಸಂದೇಶ ಅಂದರೆ ಹೊಸ ಯುವ ಪೀಳಿಗೆ ಅವರಲ್ಲಿ ಕೂಡ ದೇಶದ ಒಂದು ಸ್ವಾಭಿಮಾನದ ಉಕ್ಕು ಬರಬೇಕು. ಇಂಥವರ ಕಾಲದಲ್ಲಿ ಪ್ರತಿಯೊಂದು ಯುದ್ಧ ಮಾಡಬೇಕಾದ್ರೆ ಜೀಜಾಬಾಯಿ ಅವರ ಪರ್ಮಿಷನ್ ತಗೊಂಡೇ ಹೋಗ್ತಾರೆ. ಅಂತ ಒಂದು ತಾಯಿಯ ಸುಪುತ್ರನಾಗಿ ಯಾವ ರೀತಿ ಹೋರಾಟ ಮಾಡಿದ್ದಾರೆ ತಾವೆಲ್ಲ ನೋಡಿದ್ದೀವಿ. ಅವರ ಇತಿಹಾಸವನ್ನು ತೆಗೆದು ನೋಡಿದ್ರೆ ಸುಮಾರು ಒಂದು 4 ತಾಸು ಭಾಷಣ ಮಾಡೋದು ಕೂಡ ಕಡಿಮೆ ಆಗುತ್ತೆ. ಅಂತ ಒಬ್ಬ ವೀರ ಶೌರ್ಯ ಮಹಾರಾಷ್ಟ್ರದಲ್ಲಿ ಇವತ್ತು ಅವರು ದೇವರೇ ಅಂತಾರೆ ಶಿವಾಜಿ ಮಹಾರಾಜರಿಗೆ ಅಮರ ಭಗವಾನ್ ಅಂತಾರೆ. ಆ ರೀತಿಯ ಒಂದು ಪ್ರೇರಣೆ ಅವರು ಅನೇಕ ಭಾರತದ ಮೂಲೆಯಲ್ಲಿಯೂ ಯಾವ ರೀತಿ ಕೃಷ್ಣದೇವರಾಯರು ನಮ್ಮ ತಂಜಾವೂರು ಹೇಳ್ಕೊಂಡು ನಾಗ್ಪುರ್ವರೆಗೆ ಏನು ಮಾಡಿದರು, ಅದೇ ರೀತಿ ಶಿವಾಜಿ ಮಹಾರಾಜರು ಕೂಡ ದಿಲ್ಲಿವರೆಗೂ ಕೂಡ ಹೋರಾಟ ಮಾಡಿದರು. 12 ಜ್ಯೋತಿರ್ಲಿಂಗಗಳಿಗೆ ಮಾರ್ಗನೇ ಇರಲಿಲ್ಲ. ಆ 12 ಜ್ಯೋತಿರ್ಲಿಂಗಿಗೆ ಮಾರ್ಗವನ್ನು ಮಾಡಿದಂತ ಏಕೈಕ ಮಹಿಳೆ ಯಾರಂದ್ರೆ ಅಹಿಲ್ಯಾದೇವಿ ಅನ್ನೋದು ಹೇಳ್ತಾರೆ. ಅದನ್ನು ಒಂದು ಮರಾಠ ಸಮಾಜ
ಇಂಥ ಒಂದು ವೀರರ ಸ್ಮರಿಸಿ ಅವರ ಪ್ರೇರಣೆ ಅವರ ಆದರ್ಶ ನಮ್ಮಲ್ಲಿ ಅಳವಡಿಸಿಕೊಂಡು ದೇಶ ಪ್ರೇಮಿ ಆಗೋಣ ಅನ್ನೋಂಥ ಮಾತನ್ನು ಕೂಡ ಸಂಬಂಧ ಹೇಳಿ ಇವತ್ತಿನ ಈ ಒಂದು ಜಯಂತಿ ನಾನು ಕಾರ್ಯಕ್ರಮಕ್ಕೆ ಬರೋದು ನಿರೀಕ್ಷೆ ಇರಲಿಲ್ಲ. ನನಗೆ ಫೋನ್ ಬಂತು.